ಗುಡಿಬಂಡೆ ತಾಲೂಕಿನಲ್ಲಿ ಸಾರಿಗೆ ಡಿಪೋ ಮಾಡಬೇಕೆಂದು ಕಳೆದ 12 ವರ್ಷಗಳ ಹಿಂದೆ ಕಂದಾಯ ಇಲಾಖೆಯಿಂದ 10 ಎಕರೆ ಭೂಮಿ ಸಾರಿಗೆ ಇಲಾಖೆಗೆ ಮಂಜೂರು ಮಾಡಿದ್ರು. ಆದರೆ ಇದುವರೆಗೂ ಬಸ್ ಡಿಪೋ ಮಾಡಿಲ್ಲ. ಇನ್ನೆಷ್ಟು ವರ್ಷಗಳು ಬೇಕು ಎಂದು ಸಾರ್ವಜನಿಕರು ಆರೋಪಿಸಿ ಮಂಗಳವಾರ ಬೆಳಗ್ಗೆ 6 ಗಂಟೆಯಿಂದಲೇ ಬೀದಿಗಿಳಿದು ಹೋರಾಟ ನಡೆಸಿದ್ರು. ಇನ್ನು ಪ್ರತಿಭಟನೆ ಮೂಲಕ ನಮ್ಮ ಹಕ್ಕುಗಳನ್ನು ಪಡೆಯಬೇಕೆಂದು ತೀರ್ಮಾನಿಸಿದ ಸಾರಿಗೆ ಹೋರಾಟ ಸಮಿತಿ ಎಲ್ಲರ ಸಹಕಾರದೊಂದಿಗೆ ಗುಡಿಬಂಡೆ ಬಂದ್ಗೆ ಕರೆ ನೀಡಿದ್ದು ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತು. ಗುಡಿಬಂಡೆಗೆ ಡಿಪೋ ಮಾಡಿ, ಇಲ್ಲ ಸರ್ಕಾರಿ ಸಾರಿಗೆ ಮುಕ್ತ ತಾಲೂಕು ಎಂದು ಘೋಷಣೆ ಮಾಡಿ ಎಂದು ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು. ಬರಲ್ಲ, ಆದ್ದರಿಂದ ಡಿಪೋ ಅವಶ್ಯಕತೆ ಇಲ್ಲ ಅಂತ ನೀವು ಕಳಿಸಿದ್ದೀರಾ. ನಮ್ಮ ಹತ್ರ ದಾಖಲೆ ಇದೆ, ನಮ್ಮ ಹತ್ರ 80 ಜನ 150 ಜನ ಬಸ್ ಬರ್ತಾರೆ. ಆ ಬಸ್ ಬಂದು ಯಾವಾಗ ಬೇರೆ ರೂಟ್ ಕಳಿಸ್ತಾರೆ. ನಮ್ಮಂತ ಅವ್ರು ಮಾತಾಡೋದು ಇನ್ನೊಂದು ಬೇರೆ ಡಿಸೈಡ್ ಮಾಡೋದು, ಡಿಸೈಡ್ ಮಾಡೋದು. ಹೇಳ್ತೀನಿ ಕೇಳ, ನಾವು ಫೋನ್ ಹೋದ್ರೆ ಸ್ವಾಮಿ ಫೋನ್ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡ್ ಅಲ್ಲಿ 3 ಬೆಂಚ್ ಆಗಿದೆ, 7 ಡೇಸ್ ಆಗಿದೆ. ಇನ್ನು ತಹಸೀಲ್ದಾರ್ ಅವರು ಸಾರಿಗೆ ಇಲಾಖೆಗೆ ಮಂಜೂರು ಮಾಡಿರುವ ಜಮೀನನ್ನ ವಾಪಸ್ ಪಡೆದು ಬಡವರ ನಿವೇಶನಗಳಿಗೆ ಕಾಯ್ದಿರಿಸಿ ಎಂದು ಹೋರಾಟ ಸಮಿತಿಯಿಂದ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದ್ರು. ಈ ವೇಳೆ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಎಷ್ಟೇ ಮನವಿ ಮಾಡಿದ್ರು ಜಗ್ಗದ ಪ್ರತಿಭಟನಾಕಾರರು ನಮ್ಮ ಬೇಡಿಕೆಯನ್ನ ಈಡೇರಿಸಿದ್ರೆ ನಾವು ಪ್ರತಿಭಟನೆ ವಾಪಸ್ ಪಡೆಯುತ್ತೇವೆಂದು ಒತ್ತಾಯಿಸಿದ್ರು. ಈ ವೇಳೆ ಸಾರಿಗೆ ಹೋರಾಟ ಸಮಿತಿ ಅಧ್ಯಕ್ಷ ಗಂಗಪ್ಪ, ಪದಾಧಿಕಾರಿಗಳಾದ ಲಕ್ಷ್ಮೀಪತಿ, ಅಮೀರ್ ಜಾನ್, ಶ್ರೀನಿವಾಸ್ ಯಾದವ್ ಸೇರಿ ಇನ್ನಿತರರು ಇದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ.